ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮತ್ತು ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದು ಹೀರೆಕಾಯಿ ಚಟ್ನಿ. ದೋಸೆ ಹಿಟ್ಟು ಚೆನ್ನಾಗಿರಬೇಕು, ಹುಳಿ ಬರ್ದಿರ ಅಂತಂದರೆ ನೀವು ಗ್ರೈಂಡ್ ಮಾಡಿದ ತಕ್ಷಣವೇ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು 1 ವೀಕ್ ತನಕ ಅದನ್ನು ಯೂಸ್ ಮಾಡ್ಕೋಬೋದು. ಬೆಳಗ್ಗೆ ನಾವು ಯಾವಾಗ ಕುಕ್ ಮಾಡ್ತೀವೋ ಅದಕ್ಕಿಂತ 1 ಅವರ್ ಮುಂಚೆ ಇಟ್ಟು ಅದಕ್ಕೆ ಉಪ್ಪು ಸೋಡಾ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ ದೋಸೆ ಹಾಳಾಗ್ದಿರ. ನೋಡಿ, ಈಗ ಬಂದುಬಿಟ್ಟು ನಾನು ಹೀರೆಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಹ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನೊಂದು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ನಾನು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಅನ್ನೋದು ತೊಗೊತಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೇ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಹೀರೆಕಾಯಿ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾನು ನಮ್ಮ ತಾಯಿ ಮನೆ ಬಂದುಬಿಟ್ಟು ಆಂಧ್ರ, ಬಟ್ ನನ್ನ ಕೊಟ್ಟಿರೋದು ಬಂದುಬಿಟ್ಟು ಕರ್ನಾಟಕಕ್ಕೆ. ಆದ್ದರಿಂದ ನಮ್ಮ ಕಡೆ ಎಲ್ಲ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಟೇಸ್ಟೂ ಇರುತ್ತೆ. ಈ ಕ್ಲೈಮೇಟ್ಗಂತೂ ಸೂಪರಾಗಿರುತ್ತೆ. ನೋಡಿ, ನಾನು ಕಡಲೆಬೇಳೆ ಹಾಕಿ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಚ್ಕೊಂಡಿರೋದು, ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ, ಇವೆರಡನ್ನೂ ಸಹ ಒಂದೊಂದಾಗಿ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆ ಈ ಥರ ಸ್ಟ್ರಕ್ ಆಗ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ವೀಡಿಯೋ ಮಾಡೋವಂಥವ್ರು ಯಾರೂ ಇಲ್ಲ ಮನೇಲಿ, ನಾನೊಬ್ಬಳೇ ಮಾಡಿದ್ರಿಂದ ಅದನ್ನು ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಆ ರೀತಿ ಸ್ಟ್ರಕ್ ಆಗ್ತಾಯಿದೆ. ಈಗ ಅದಕ್ಕೆ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಜೀರಿಗೆ ಫ್ರೆಂಡ್ಸ್. ಜೀರಿಗೆ ನೀವು ಫಸ್ಟಲ್ಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಫ್ರೈ ಆಗಬೇಕಾದ್ರೆ ಏನಾದರೂ ಹಾಕ್ಕೋಬೋದು. ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ನೋಡ್ಬಿಟ್ಟು ಯಾಕಕ್ಕ ಇಷ್ಟೊಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀರಾ ಅಂತ ಭಯ ಪಡಬೇಡಿ. ನಮ್ಮ ಹಸಿಮೆಣ್ಸಿನ್ಕಾಯಿ ಖಾರನೇ ಇಲ್ಲ ಫ್ರೆಂಡ್ಸ್. ತುಂಬ ಅದೇನೋ ಒಂದು 10 ಮೆಣಸಿನ್ಕಾಯಿ ಹಾಕಿದ್ರೂ ಸಹ ಖಾರನೇ ಬರ್ತಾ ಇರಲಿಲ್ಲ. ಅದರಿಂದ ನಾನು ಸ್ವಲ್ಪ ಜಾಸ್ತಿ ಅನ್ನೋದು ತೊಗೊಂಡಿದ್ದೀನಿ. ನಿಮ್ಮ ಹಸಿಮೆಣ್ಸಿನ್ಕಾಯಿ ಏನಾದರೂ ಖಾರ ಇದೆ ಅಂತಂದರೆ ನೀವು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ನಾನು ಟೊಮೆಟೊನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ದೋಸೆಗಾಗಲಿ, ಇಡ್ಲಿಗಾಗಲಿ, ರೈಸ್ಗಾಗಲಿ, ಮುದ್ದೆಗಾಗಲಿ, ರೊಟ್ಟಿಗಾಗಲಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನಿವಾಗ ಹೀರೆಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಇರ್ತಕ್ಕಂಥ ಗೂಡನ್ನ ನಾನು ತೆಗೆದುಬಿಟ್ಟಿದ್ದೀನಿ. ಒಬ್ಬೊಬ್ಬರು ತೆಗಿಯಲ್ಲ, ಹಾಗೆ ಹಾಕ್ತಾರೆ, ಬಟ್ ಸ್ವಲ್ಪ ಸ್ವೀಟ್ನೆಸ್ ಬಂದುಬಿಡುತ್ತೆ ಚಟ್ನಿ. ಅದರಿಂದ ನಾನು ಒಳಗಡೆ ಇರ್ತಕ್ಕಂಥ ಗೂಡನ್ನ ತೆಗೆದುಬಿಟ್ಟಿದ್ದೀನಿ. ತೆಗೆದುಬಿಟ್ಟು ಅದನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ನಾನು ಪಾರ್ಲರ್ ಇರೋದ್ರಿಂದ ಪಾರ್ಲರಲ್ಲಿ ಬೆಳಗ್ಗೆ ಮನೇಲೆಲ್ಲ ಎದ್ದು ಎಲ್ಲ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮತ್ತು ನಾನು ಮನೇಲೆಲ್ಲ ಮಾಡಿಕೊಂಡು ಪಾರ್ಲರ್ಗೆ ಹೋಗಿ ಬಂದು ಈಗ ಸ್ವಲ್ಪ ಹುಣ್ಸೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಹೋಗಿ ಬಂದು ಎಲ್ಲ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಈ ರೀತಿ ಟೈಮ್ ಸಿಕ್ಕಿದಾಗೆಲ್ಲ ಸ್ವಲ್ಪ ಚಟ್ನಿಗಳನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಯಾವಾಗಾದರೂ ಅರ್ಜೆಂಟು ಕಸ್ಟಮರ್ಸ್ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಕಸ್ಟಮರ್ಸ್ ಇದ್ದಾಗ ನನಗೆ ಕುಕ್ ಮಾಡೋಕ್ಕಾಗಲಿಲ್ಲ ಅಂದಾಗ ನಾನು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಚಟ್ನಿ ಏನಿದೆ ಅದರಲ್ಲಿ ನಾನು ಊಟ ಅನ್ನೋದು ಮಾಡ್ಕೊತೀನಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡ್ಬೋದು ನೀವು ಒಂದು ಹೀರೆಕಾಯಿ ಪೀಸನ್ನು ತೊಗೊಂಡು ಟೇಸ್ಟ್ ಮಾಡಿದ್ರೆ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಬೇಕಾಗುತ್ತೆ. ಮತ್ತು ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲೆನ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಅನ್ನೋದು ಹಾಕ್ಕೊಬೇಕಾಗುತ್ತೆ. ಇವಾಗ ಆಷಾಢ ಇರೋದ್ರಿಂದ ಸ್ವಲ್ಪ ಫ್ರೀ ಸಿಕ್ಕಿದೆ ನನಗೆ, ಆದ್ದರಿಂದನೇ ಆದಷ್ಟು ವೀಡಿಯೋಗಳನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ, ಸಾಸಿವೆ ಸ್ವಲ್ಪ ಹಾಕ್ಕೊಂಡು ನಾನು ಅದನ್ನು ಒಗ್ಗರಣೆ ಅನ್ನೋದು ಮಾಡ್ಕೊಂಡಿದ್ದೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಈ ರೀತಿ ಮಾಡ್ಕೊಂಬಿಡಿ. ನಾನು ಅಕ್ಕಿ ಹಸಿಟ್ಟು ಅನ್ನೋದು ಮಿಷಿನಲ್ಲಿ ಹಾಕ್ಸ್ಕೊಂಬರ್ತೀನಿ. ಯಾಕಂದರೆ ನಾನು ತುಂಬ ಹಾಕ್ಸ್ಕೊಂಬರ್ತೀನಿ. ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗೋದ್ರಿಂದ ಯಾವಾಗ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಮಿಕ್ಸಿದಲ್ಲಿ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಿಷಿನಲ್ಲಿ ಹಾಕ್ಸ್ಕೊಬಂದು 1 ವಾರ ತನಕ ನಾನು ಅಕ್ಕಿ ಇಟ್ಟಿರ್ತೀನಿ. ಏನೂ ಆಗೋಲ್ಲ ಫ್ರೆಂಡ್ಸ್. ಹಾಕ್ಸ್ಕೊಬಂದಿದ್ದ ದಿನವೇ ನಾನು ನಾಳೆಗೆ ಎಷ್ಟು ಬೇಕೋ ಅದನ್ನು ಮಾತ್ರ ಆಚೆ ಇಟ್ಕೊಂಡು ಉಳಿದಿರೋ ಹಿಟ್ಟನ್ನೆಲ್ಲನೂ ಸಹ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆವಾಗ ನಾನು ಕುಕ್ ಮಾಡೋದಕ್ಕಿಂತ 1 ಅವರ್ ಮುಂಚೆ ತೆಗಿತೀನಿ ಸಾಕು. ನೋಡಿ, ಇವಾಗ ಅಕ್ಕಿ ಹಿಟ್ಟು ಅನ್ನೋದು ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.